ಇವತ್ತು ನಾನು ತುಂಬ ಸುಲಭವಾಗಿ ರೆಡ್ ವೆಲ್ವೆಟ್ ಕೇಕ್ ಹೇಗೆ ಮಾಡೋದು ತೋರಿಸ್ಕೊಳ್ತಾ ಇದ್ದೀನಿ. ಹಾಯ್ ಎವ್ರಿವನ್, ಹ್ಯಾಪಿ ವುಮೆನ್ಸ್ ಡೇ ಟು ಆಲ್ ಆಫ್ ಯು. ವೆಲ್ಕಮ್ ಟು ಹೇಮಾಸ್ ಹಾಬೀಸ್ ಆ್ಯಂಡ್ ಕಿಚನ್. ಮೊದಲಿಗೆ ನಾನು ಬೀಟ್ರೂಟ್ ಒಂದು ತಗೊಂಡು ಇದನ್ನು ನೀಟಾಗಿ ವಾಶ್ ಮಾಡಿ ಪೀಲ್ ಮಾಡ್ಕೊತಾ ಇದ್ದೀನಿ. ನೀವು ನೋಡ್ತಾ ಇರ್ಬೋದು ಕೇಕ್ಗೂ ಬೀಟ್ರೂಟ್ಗೂ ಏನು ಸಂಬಂಧ ಅಂತ. ಮುಂದೆ ವಿಡಿಯೋ ಎಲ್ಲೂ ಸ್ಕಿಪ್ ಮಾಡ್ದಲೇ ನೋಡಿ ನಾನು ಹೇಗೆ ಯೂಸ್ ಮಾಡ್ತೀನಿ ಅಂತ. ಇದನ್ನು ನೀಟಾಗಿ ನಾನಿವಾಗ ತುರ್ಕೊಳ್ತಾ ಇದ್ದೀನಿ. ದೊಡ್ಡ ಗ್ರೇಟರಲ್ಲಿ ತುರ್ಕೊಂಬಿಟ್ರೆ ಆಯಿತು. ನಿಮ್ಗೆ ಯಾವ ಥರ ಬೇಕಾದ್ರೂ ತುರ್ಕೋಬೋದು. ಇವಾಗ ನಾನು ಇದನ್ನು ಒಂದು ಪ್ಯಾನ್ಗೆ ಹಾಕ್ಕೊಂಡು ಅದಕ್ಕೆ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಇದನ್ನು ಒಂದೆರಡು ನಿಮಿಷ ಅಷ್ಟೇ ಇದನ್ನು ಬೇಯಿಸ್ಕೊತಾ ಇದ್ದೀನಿ. ಸೊ ದಟ್ ಅದರದ್ದು ಕಲರ್ ರಿಲೀಸ್ ಆಗಲಿ ಅಂತ. ಜಾಸ್ತಿ ಬೇಡ, ಒಂದು 2ರಿಂದ 3 ಸ್ಪೂನ್ ನೀರು ಹಾಕಿದ್ರೆ ಸಾಕು. ಇವಾಗ ನೋಡಿ, ಆಮೇಲೆ ಸ್ವಲ್ಪ ಅದು ಕುದಿ ಬಂದಮೇಲೆ ಸ್ವಿಚ್ ಆಫ್ ಮಾಡಿಬಿಟ್ಟು ಇದನ್ನು ತಣ್ಣಗೆ ಮಾಡ್ಕೊಂಬಿಡಿ. ಯಾರೆಲ್ಲ ನೋಡ್ತಾ ಇದ್ದೀರೋ ಲೈಕ್, ಕಾಮೆಂಟ್, ಶೇರ್. ಆಮೇಲೆ ನಾನು ಇದನ್ನು ಇವಾಗ ಜ್ಯೂಸನ್ನ ಸ್ಟ್ರೈನ್ ಮಾಡ್ಕೊತಾ ಇದ್ದೀನಿ. ಬೀಟ್ರೂಟ್ದು ಜ್ಯೂಸ್ ಎಲ್ಲ ಸ್ಟ್ರೈನ್ ಮಾಡಿಕೊಂಡು ಬೀಟ್ರೂಟ್ನ ನಾನು ಮುಂದೆ ಬರೋ ವೀಡಿಯೋಸಲ್ಲಿ ಹೇಗೆ ಯೂಸ್ ಮಾಡಿದೆ ಅಂತ ತೋರಿಸ್ಕೊಳ್ತೇನೆ. ನಾನು ಎಲ್ಲೂ ಏನೂ ವೇಸ್ಟ್ ಮಾಡ್ತಾಯಿಲ್ಲ. ಈ ಜ್ಯೂಸನ್ನ ಇಟ್ಕೊಂಡು ಈಗ ಒಂದು ದೊಡ್ಡ ಮಿಕ್ಸಿಂಗ್ ಬೌಲ್ಗೆ ಅರ್ಧ ಕಪ್ಪಷ್ಟು ಶುಗರ್ ಪೌಡರ್ ಹಾಕ್ಕೊಂಡು, ಆಮೇಲೆ 1/4 ಕಪ್ಪಷ್ಟು ಗಟ್ಟಿ ಮೊಸರು. ನಾನು ಮೊಸರನ್ನು ಸ್ವಲ್ಪ ಸೋಸ್ಕೊಂಡ್ಬಿಟ್ಟು ಗಟ್ಟಿ ಮಾಡ್ಕೊಂಡಿದ್ದೆ. ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ಇವಾಗ 1/4 ಕಪ್ಪಷ್ಟು ಮೆಲ್ಟೆಡ್ ಬಟರ್ ತೊಗೊಂಡಿದ್ದೀನಿ. ಬೆಣ್ಣೆನ ನಾನು ಸ್ವಲ್ಪ ಕರಗಿಸ್ಕೊಂಡು ತಗೊಂಡಿದ್ದೀನಿ. ನೀಟಾಗಿ ಇವಾಗ ಸ್ಮೂತ್ ಆಗೋವರೆಗೂ ಬ್ಲೆಂಡ್ ಮಾಡ್ಕೋಬೇಕಾಗುತ್ತೆ. ಇವಾಗ ನೋಡಿ, ಇದನ್ನು ಸ್ಮೂತ್ ಆಗಿದೆ. ಇವಾಗ ನಾನು ಒಂದು ಜಡ್ಡಿ ತೊಗೊಂಡು ಅದಕ್ಕೆ 1 ಕಪ್ಪಷ್ಟು ಮೈದಾ, ಆಮೇಲೆ 1 ಟೀ ಸ್ಪೂನು ಬೇಕಿಂಗ್ ಪೌಡರ್, ಅರ್ಧ ಟೀ ಸ್ಪೂನ್ ಬೇಕಿಂಗ್ ಸೋಡಾ, ಆಮೇಲೆ 1 ಚಿಟಿಕೆ ಉಪ್ಪು, ಇವೆಲ್ಲ ಹಾಕ್ಕೊಂಡು ಜರಡಿ ಹಿಡ್ಕೊಂಡ್ರೆ ಏರಿಯೇಷನ್ ಆಗುತ್ತೆ. ಅದರಿಂದ ಕೇಕ್ ತುಂಬ ಫ್ಲಫಿ ಆಗುತ್ತೆ. ಯಾವಾಗಲೂ ಜರಡಿ ಹಾಕ್ಕೊಂಡೆ ನೀವು ಮಾಡ್ಕೊಳ್ಳಿ. ಆಮೇಲೆ ನಾನು ಒಂದು 2 ದೊಡ್ಡ ಚಮಚದಷ್ಟು ಕೊಕ್ಕೋ ಪೌಡರ್ ತೊಗೊಂಡು ಅದನ್ನು ಹಾಕ್ಕೊಂಡು ನೀಟಾಗಿ ಈಗ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ತುಂಬ ಸಾಫ್ಟಾಗಿ ಮಿಕ್ಸ್ ಮಾಡ್ಕೊ, ತುಂಬ ಹೆವಿ ಮಾಡಿಬಿಡಿ, ಯಾಕಂದರೆ ಬೇಕಿಂಗ್ ಪೌಡ್ರ್ ಆಗಲೇ ಆ್ಯಕ್ಟಿವೇಟ್ ಆಗುತ್ತೆ. ನಾನು ಈ ಥರ ಮಿಕ್ಸ್ ಮಾಡ್ಕೊಂಡ್ಮೇಲೆ ಇವಾಗ ನಾನು ಇದಕ್ಕೆ ಬೀಟ್ರೂಟ್ ಜ್ಯೂಸ್ ಮಾಡ್ಕೊಂಡಿದ್ವಲ್ಲ ಅದನ್ನು 1-2 ಸ್ಪೂನಷ್ಟು ಹಾಕ್ಕೊಳ್ತಾ ಇದ್ದೀನಿ. ನಾನು ಇದಕ್ಕೆ ಕಲರಿಂಗ್ ಯಾವುದೂ ಹಾಕ್ತಾಯಿಲ್ಲ. ರೆಡ್ ಕಲರು, ರೆಡ್ ವೆಲ್ವೆಟ್ ಕೇಕ್ಗೆ ಕಲರ್ ಇಂಪಾರ್ಟೆಂಟ್ ಅಲ್ವಾ, ಅದರಿಂದ ನಾನು ಬೀಟ್ರೂಟ್ ಜ್ಯೂಸ್ ಹಾಕ್ಕೊಂಡು ನ್ಯಾಚುರಲ್ಲಾಗಿ ಯಾವುದು ಕಲರ್ ಹಾಕ್ತಲೇ ಮಾಡ್ಕೊತಾ ಇದ್ದೀನಿ. ಇದು ಅಷ್ಟೊಳ್ಳೆ ಕಲರ್ ಬರ್ದಿಲ್ಲಿದ್ರು ಹೆಲ್ತಿಗೆ ಒಳ್ಳೇದಲ್ವಾ, ಆದ್ದರಿಂದ ನಾನು ಬೀಟ್ರೂಟ್ ಜ್ಯೂಸ್ ಹಾಕ್ಕೊಂಡಿದ್ದೀನಿ. ನೀಟಾಗಿ ಮಿಕ್ಸ್ ಮಾಡಿಕೊಂಡು ನೋಡಿ, ಇನ್ನೊಂದು ಸ್ವಲ್ಪ ಹಾಕ್ಕೊಳ್ತಾ ಇದ್ದೀನಿ. ಇನ್ನು ಕಲರ್ಗೆ ಇದೇನು ಅಂಥ ಕಲರ್ ಬರಲಿಲ್ಲ, ಆದ್ರೂ ಹೆಲ್ತಿಗೆ ಒಳ್ಳೆಯದು ಅಂತ ನಾನು ಬೀಟ್ರೂಟ್ ಜ್ಯೂಸು ಹಾಕು ಮಾಡ್ಬೋದು ಅಂತ ತೋರಿಸ್ಕೊಳ್ತಾ ಇದ್ದೀನಿ. ಈಗ ನಾನು ಸ್ವಲ್ಪ ಕನ್ಸಿಸ್ಟೆನ್ಸಿಗೋಸ್ಕರ ಇನ್ನೊಂದು 3-4 ಚಮಚದಷ್ಟು ಹಾಲು ಹಾಕ್ಕೊಂಡು ಇದನ್ನು ಕನ್ಸಿಸ್ಟೆನ್ಸಿ ಅಡ್ಜಸ್ಟ್ ಮಾಡ್ಕೋತೀನಿ. ನೋಡಿ ಮುಂದೆ ಯಾವ ಕನ್ಸಿಸ್ಟೆನ್ಸಿ ಇರಬೇಕು ಅಂತ ನೋಡಿ. ಈ ಥರ ಇರಬೇಕು, ಸ್ಮೂತಾಗೆ ನೋಡಿ, ಈ ಥರ ಸ್ವಲ್ಪ ತೆಳುವೇ ಇರಬೇಕು. ಆಮೇಲೆ ಇದಕ್ಕೆ ಸ್ವಲ್ಪ ವೆನಿಲಾ ಎಸೆನ್ಸ್ ಹಾಕ್ಕೊಳ್ತಾ ಇದ್ದೀನಿ. ವೆನಿಲಾ ಎಸೆನ್ಸ್ ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಕೊಂಡ್ಮೇಲೆ ನಾನು ಮೊದಲೇ ಟಿನ್ನ ಲೈಟ್ ಮಾಡ್ಕೊಂಡು ಇಟ್ಕೊಂಡಿದ್ದೆ. ನಾನು ಯಾವಾಗಲೂ ಪ್ಯಾನಲ್ಲಿ ಅಥವಾ ಕುಕ್ಕರಲ್ಲೇ ಮಾಡೋದು. ಅದಕ್ಕೆ ಬಟರ್ ಪೇಪರ್ ಹಾಕಿ, ಬಟರ್ ಸ್ವಲ್ಪ ಹಾಕಿ ಲೈನ್ ಮಾಡಿ ಇಟ್ಕೊಂಡಿದ್ದೆ. ಇವಾಗ ಸ್ವಲ್ಪ ಸ್ಮೂತ್ ಮಾಡಿಕೊಂಡು ಈ ಥರ ಟ್ಯಾಪ್ 1-2 ಸತಿ ಟ್ಯಾಪ್ ಮಾಡ್ಕೊಂಡಿದ್ದನ್ನು ಮೊದಲೇ ಕಾಯಿಸಿರೋ ಪ್ಯಾನ್ಗೆ ಉಪ್ಪು ಮತ್ತು ಒಂದು ಸ್ಟ್ಯಾಂಡ್ ಇಟ್ಬಿಟ್ಟು ಇದನ್ನು ಮುಚ್ಚಿಬಿಟ್ಟು ಒಂದು 40ರಿಂದ 45 ನಿಮಿಷ ಕುಕ್ ಮಾಡ್ಕೋಬೇಕಾಗುತ್ತೆ. ಅದು ಕುಕ್ ಆಗೋಷ್ಟರಲ್ಲಿ ನಾನಿವಾಗ ಸ್ಟ್ರಾಬೆರಿ ಕ್ರಷ್ ಮಾಡೋದು ಹೇಗೆ ಅಂತ ತೋರಿಸ್ಕೊಳ್ತಾ ಇದ್ದೀನಿ. ಸ್ಟ್ರಾಬೆರೀಸ್ ಕ್ಲೀನಾಗಿ ವಾಶ್ ಮಾಡಿ, ನೀವು ಉಪ್ಪು ನೀರಲ್ಲಿ ಇದನ್ನು ಸೋಕ್ ಮಾಡಿಬಿಟ್ಟು ತಗೊಂಡ್ರೆ ಒಳ್ಳೆಯದು. ಕ್ಲೀನಾಗಿ ಬಿಡುತ್ತೆ. ಆವಾಗ ಸ್ಟ್ರಾಬೆರೀಸ್ ಎಲ್ಲ 200 ಗ್ರಾಮಷ್ಟು ಚಾಪ್ ಮಾಡಿಕೊಂಡು ಇದನ್ನು ಒಂದು ಪ್ಯಾನ್ಗೆ ನಾನು ಶಿಫ್ಟ್ ಮಾಡಿಕೊಂಡು ಇದನ್ನು ಒಂದು ಅರ್ಧ ಕಪ್ಪಷ್ಟು ಸಕ್ಕರೆ ಹಾಕ್ಕೊಂಡು ಇದನ್ನು ಬೇಯಿಸ್ಕೊಳ್ತಾ ಇದ್ದೀನಿ. ಯಾರೆಲ್ಲ ನೋಡ್ತಾಯಿದ್ರು ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಟು ಹೇಮಾಸ್ ಹಾಬೀಸ್ ಆ್ಯಂಡ್ ಕಿಚನ್. ಇದು ಚೆನ್ನಾಗಿ ಸಾಫ್ಟ್ ಆಗಬೇಕು ಅಂತ ನಾನು ಒಂದು ಸ್ವಲ್ಪ ಹೊತ್ತು ಇದನ್ನು ಮುಚ್ಚಿಬಿಟ್ಟು ಬೇಯಿಸ್ಕೊತಾ ಇದ್ದೀನಿ. ಯಾರೆಲ್ಲ ನೋಡ್ತಾ ಇದ್ದೀರೋ ಈ ರೆಸಿಪಿ ನೀವು ಟ್ರೈ ಮಾಡಿ ಮನೇಲೇ, ಸುಲಭವಾಗಿ ಕೇಕ್ ಆಗುತ್ತೆ. ಇದು ನೋಡಿ, ಇವಾಗ ಚೆನ್ನಾಗಿ ಇದು ಬೆಂದೋಗಿದೆ. ಇವಾಗ ನಾನು ಇದನ್ನು ಸ್ವಲ್ಪ
ಸ್ವಲ್ಪ ಥಿಕ್ ಕನ್ಸಿಸ್ಟೆನ್ಸಿಯೇ ಸ್ಟಿಕ್ಕಿ ಕನ್ಸಿಸ್ಟೆನ್ಸಿ ಆಗೋವರೆಗೂ ಬೇಯಿಸ್ಕೊಳ್ತಾ ಇದ್ದೀನಿ. ಇದು ಒಂದೆರಡು ನಿಮಿಷ ಆದರೆ ಸಾಕು. ಆಮೇಲೆ ನೋಡಿ ಇವಾಗ ಕೇಕು ನಾನು ರೆಡಿಯಾಗಿದೆ. ಅದನ್ನು ತೆಗೆದುಬಿಟ್ಟು ಡಿಮೋಲ್ಡ್ ಮಾಡ್ಕೊತಾ ಇದ್ದೀನಿ. ಡಿಮೋಲ್ಡ್ ಮಾಡಿಬಿಟ್ಟಿದ್ದೀನಿ. ಸ್ವಲ್ಪ ತಣ್ಣಗಾಗೋಕ್ಕೆ ಎತ್ತಿಟ್ಕೊಳ್ಳೋಣ. ಇವಾಗ ಅದನ್ನು ಎತ್ತಿಟ್ಕೊಂಡ್ಮೇಲೆ ಒಂದು ಮಿಕ್ಸಿಂಗ್ ಬೌಲ್ಗೆ ನಾನು ವಿಪ್ಪಿಂಗ್ ಕ್ರೀಮ್ ತೊಗೊಂಡಿದ್ದೀನಿ. ಮಾರ್ಕೆಟಲ್ಲಿ ವಿಪ್ಪಿಂಗ್ ಕ್ರೀಮ್ ಬರುತ್ತೆ, ಅದನ್ನು ತೊಗೊಂಡ್ರೆ ತುಂಬ ಒಳ್ಳೆ ರಿಸಲ್ಟ್ಸ್ ಕೊಡುತ್ತೆ. ಆಮೇಲೆ ಅದಕ್ಕೆ ಒಂದು ಸ್ವಲ್ಪ ಹಾಲು ಹಾಕ್ಕೊಂಡು ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನಾನು 2 ಥರದ್ದು ವಿಪ್ಪಿಂಗ್ ಕ್ರೀಮ್ ಮಾಡಿದ್ರೆ ಈ ಥರ ಗಟ್ಟಿ ಆಗಬೇಕು, ಅಲ್ಲಿವರೆಗೂ ಮಾಡ್ಕೋಬೇಕು. ನಾನು ಒಂದು ವೈಟ್ ಕಲರ್ ಒಂದು ಸ್ವಲ್ಪ, ಆಮೇಲೆ ಏನು ಹಾಕ್ತೆ ಅಂತ ನೋಡೋಣ ಬನ್ನಿ. ವೀಡಿಯೋಲ್ಲಿ ಸ್ಕಿಪ್ ಮಾಡಿದಲ್ಲೇ ನೋಡಿ. ಅದನ್ನು ಅರ್ಧ ನಾನು ತೆಗೆದಿಟ್ಬಿಟ್ಟು ವೈಟ್ ಕಲರ್ ವಿಪ್ಪಿಂಗ್ ಕ್ರೀಮು ಅರ್ಧ ಭಾಗದಲ್ಲಿ ಸ್ಟ್ರಾಬೆರಿ ಕ್ರಷ್ ಮಾಡ್ಕೊಂಡಿದ್ವಲ್ಲ ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ಅರ್ಧ ಹಾಕ್ಕೊಂಡಿದ್ದೀನಿ, ಅರ್ಧ ಆಮೇಲೆ ಯೂಸ್ ಮಾಡ್ಕೊತೀನಿ. ಇದನ್ನು ನೀಟಾಗಿ ನೋಡಿ ಈ ಥರ ಸ್ಮೂತ್ ಕನ್ಸಿಸ್ಟೆನ್ಸಿ ಆಗಬೇಕು ಅಲ್ಲಿವರೆಗೂ ಇದನ್ನು ಇಟ್ಕೊಂಡು ನಾನು ಕೇಕ್ ಫುಲ್ ತಣ್ಣಗಾದ್ಮೇಲೆ ಯೂಸ್ ಮಾಡ್ಕೋತಾ ಇದ್ದೀನಿ. ಕೇಕ್ ತಣ್ಣಗಾದ್ಮೇಲೆ ನೋಡಿ ಅರ್ಧ ಈ ಥರ ಸ್ಲೈಸ್ ಮಾಡಿಕೊಂಡು ಈಗ ಈ ಸ್ಲೈಸ್ ಮೇಲೆ ವೈಟ್ ಕಲರ್ ವಿಪ್ಪಿಂಗ್ ಕ್ರೀಮ್ ಹಾಕ್ಕೊಳ್ತಾ ಇದ್ದೀನಿ. ತುಂಬ ರುಚಿಯಾಗಿತ್ತು ಈ ಕೇಕು. ನೀವು ಯಾರು ಕೇಕ್ ಮಾಡೋರು ಇಂಟ್ರೆಸ್ಟ್ ಇದ್ದರೆ ಇದನ್ನು ಪ್ಲೀಸ್ ಟ್ರೈ ಮಾಡಿ, ಚೆನ್ನಾಗಾಗುತ್ತೆ. ಇದೇನು ನಿಮಗೆ ಜಾಸ್ತಿ ಕೇಕ್ ಮಾಡೋ ಸ್ಕಿಲ್ಸ್ ಬೇಡ, ಏನು ಬೇಡ, ಈಸಿಯಾಗಿ ಮನೇಲಿ ಮಾಡ್ಕೋಬೋದು. ಆಮೇಲೆ ಒಂದು ಲೇಯರ್ ಕ್ರೀಮ್ ಮೇಲೆ ಸ್ಟ್ರಾಬೆರಿ ಕ್ರಷ್ ಹಾಕ್ಕೊಂಡು ಇವಾಗ ಇನ್ನೊಂದು ಭಾಗ ಅದನ್ನು ಹಾಕ್ಕೊಂಡು ಈಗ ಪಿಂಕ್ ಕಲರ್ ಮಾಡಿ ಇಟ್ಕೊಂಡಿದ್ವಲ್ಲ ನಾವು ಸ್ಟ್ರಾಬೆರಿ ಕ್ರಷ್ ಜೊತೆ ವಿಪ್ಪಿಂಗ್ ಕ್ರೀಮ್, ಅದನ್ನು ನೀಟಾಗಿ ಇದ್ರ ಮೇಲೆ ಸ್ಪ್ರೆಡ್ ಮಾಡ್ಕೊತಾ ಇದ್ದೀನಿ. ನೋಡ್ತಾ ಇದ್ದೀರಲ್ಲ, ತುಂಬ ಚೆನ್ನಾಗಿತ್ತು ಟೇಸ್ಟು. ಮಾರ್ಕೆಟಲ್ಲಿ ತರೋಕ್ಕಿಂತ ನಾವೇ ಮನೇಲಿ ಮಾಡಿದ್ರೂ ಒಂದು ತುಂಬ ಖುಷಿ ಇರುತ್ತಲ್ವ. ಇವಾಗ ನೋಡಿ ಸ್ಮೂತಾಗಿ ನಾನು ಎಲ್ಲ ಎಡ್ಜಸ್ಸನ್ನು ಕವರಪ್ ಮಾಡ್ಕೊತಾ ಇದ್ದೀನಿ. ನೋಡಿ ಈ ಥರ ನೀಟಾಗಿ ಎಲ್ಲ ಕಡೆನೂ ಕ್ರೀಮ್ ಬರೋ ಥರ ಸ್ಪ್ರೆಡ್ ಮಾಡ್ಕೊಂಡ್ಮೇಲೆ ಇವಾಗ ನಾನು ಇದಕ್ಕೆ ಸ್ವಲ್ಪ ಸ್ಟ್ರಾಬೆರಿ ಸ್ಲೈಸಸ್ ತೊಗೊಂಡು ಡೆಕೋರೇಟ್ ಮಾಡ್ಕೊತಾ ಇದ್ದೀನಿ. ಇಷ್ಟ ಆಗಿದರೆ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ. ಸಬ್ಸ್ಕ್ರೈಬ್ ಟು ಹೇಮಾಸ್ ಹಾಬೀಸ್ ಆ್ಯಂಡ್ ಕಿಚನ್. ಸ್ಟ್ರಾಬೆರಿ ಈ ಥರ ಸ್ಲೈಸನ್ನು ಕಟ್ ಮಾಡಿ ಡೆಕೋರೇಟ್ ಮಾಡಿಕೊಂಡು ಇವಾಗ ರೆಡಿ ಮಾಡ್ಕೊಂಡಿದ್ದೀನಿ ಕೇಕ್ನ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ.